ಎಲ್ಲರಿಗೂ ನಮಸ್ಕಾರ. ನಾನು ಲುಬ್ನಾ ನಿಖರ್, ಪ್ರಿನ್ಸಿಪಲ್ ಆಫ್ ಗವರ್ಮೆಂಟ್ ITI NR ಮೊಹಲ್ಲಾ ಮೈಸೂರು 7 as well as ಶ್ರೀರಂಗಪಟ್ಟಣ. ನಾನು ಇಂಜಿನಿಯರಿಂಗ್ ಡಿಗ್ರಿ ಮಾಡಿಕೊಂಡು ಮತ್ತೆ 8 ವರ್ಷ ನಾನು ಪಾಲಿಟೆಕ್ನಿಕ್ ಅಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ KVT ಪಾಲಿಟೆಕ್ನಿಕ್ ಚಿಕ್ಕಬಳ್ಳಾಪುರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಂತರ 1997 ಡಿಸೆಂಬರ್ ಅಲ್ಲಿ ನಂದು ಅಪಾಯಿಂಟ್ಮೆಂಟ್ ಡೈರೆಕ್ಟ್ಲಿ ಆಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಇಲ್ಲಿ ಜಾಯಿನ್ ಆಗಿದೆ ಥ್ರೂ KPSC. ಮತ್ತೆ ನಂತರ ಪ್ರಮೋಷನ್ ತಗೊಂಡು ನಾನು 2007 ಅಲ್ಲಿ ಡೆಪ್ಟಿ ಡೈರೆಕ್ಟರ್ ಆಗಿ ಗವರ್ಮೆಂಟ್ ITI ಚಿನ್ಕುರಳಿನಲ್ಲಿ ರಿಪೋರ್ಟ್ ಮಾಡಿದೆ. ಟೋಟಲ್ ನನ್ನ ಎಕ್ಸ್ಪೀರಿಯನ್ಸ್ 29 ಇಯರ್ಸ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ನಂದು. ಇಲ್ಲಿ ಏನಂದ್ರೆ ಚಾಲೆಂಜಿಂಗ್ ಟೆಕ್ನಿಕಲ್ ಎಜುಕೇಶನ್ ನಾವು ಕೊಡ್ಬೇಕಾಗಿರೋದು. ಇದಕ್ಕೆ ನನ್ಗೆ ಸ್ಪೆಷಲ್ ಆಗಿ AOTS ಜಪಾನ್ ಅಲ್ಲಿ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಟ್ರೈನಿಂಗ್ ಅಲ್ಲಿ ನನಗೆ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ 13 days ಡೆಪ್ಟೇಷನ್ ಯೋಕೋಹಾಮಾದಲ್ಲಿ ಮಾಡಿದ್ರು. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇನ್ ಜಪಾನ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಅವರು ಎಲ್ಲ ಕೈಸಾನು ಅದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಡೀಟೇಲ್ ಆಗಿ ಹೇಳ್ಕೊಟ್ರು. ಆಮೇಲೆ ಈಗ ITI ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ NR ಮೊಹಲ್ಲಾ ಮೈಸೂರು ಇದು ಒನ್ ಆಫ್ ದ ಬಿಗ್ಗೆಸ್ಟ್ ITI ಇನ್ ಮೈಸೂರು ಡಿಸ್ಟ್ರಿಕ್ಟ್. ಟೋಟಲಿ ಇಂಟೇಕ್ ಇಸ್ 1000 ಕ್ಯಾಂಡಿಡೇಟ್ಸ್ ಇದಾರೆ ಇಲ್ಲಿ. ಆಮೇಲೆ ಡಿಫ್ರೆಂಟ್ ಟ್ರೇಡ್ಸ್ 23 ಟ್ರೇಡ್ಸ್ ನಡೀತಾ ಇದೆ, ಎಲ್ಲ 1 ವರ್ಷದ್ದು ಆಮೇಲೆ 2 ವರ್ಷದ್ದು ಕೋರ್ಸ್ಗಳು. ಇಟ್ ಈಸ್ ಆಫ್ಟರ್ 10th ಸ್ಟ್ಯಾಂಡರ್ಡ್ ಮತ್ತು 8ನೇ ಕ್ಲಾಸ್ ಪಾಸ್ ಆಗೋರ್ಗುನು ವೆಲ್ಡರ್ ಟ್ರೇಡ್ ಅವಕಾಶ ಇದೆ, 1 year ಟ್ರೇಡ್ ಇದೆ, ಮತ್ತೆ ಡಿಫ್ರೆಂಟ್ CTS ಟ್ರೇಡ್ಸ್ ಇದೆ. ಈಗ ಒಂದು 4 years ಬ್ಯಾಕ್ ನಾವು ಉದ್ಯೋಗ ಸ್ಕೀಮ್ ಅಂತ ಮಾಡ್ಬಿಟ್ಟು ನ್ಯೂ ಏಜ್ ಟ್ರೇಡ್ಸ್ ನಾವು ಪ್ರಾರಂಭ ಮಾಡಿದೀವಿ. ಟೋಟಲ್ 4 ನ್ಯೂ ಏಜ್ ಟ್ರೇಡ್ಸ್ ಇಲ್ಲಿ ನಮ್ಮ ITI ನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆಮೇಲೆ ಈ ITI ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಎಲ್ಲ ಹೈಲಿ ಕ್ವಾಲಿಫೈಡ್ ಸ್ಟಾಫ್ ಅಂಡ್ ಕ್ವಾಲಿಟಿ ಟ್ರೈನಿಂಗ್ ನಾವು ಕೊಡ್ತಾ ಇದೀವಿ. ಸ್ಕಿಲ್ ಟ್ರೈನಿಂಗ್ ಟೋಟಲ್ ಇಲ್ಲಿ 60% ನಮ್ಮ ಸಿಲೆಬಸ್ ಕರಿಕ್ಯುಲಮ್ ಅಲ್ಲಿನೇ 60% ಪ್ರಾಕ್ಟಿಕಲ್ ಇದೆ, 40% ಥಿಯರಿ ಇದೆ. ಥಿಯರಿಟಿಕಲ್ ಎಕ್ಸಾಮ್ ಮಕ್ಕಳು CBT ಎಕ್ಸಾಮ್ ಮೂಲಕ ಅಪಿಯರ್ ಆಗ್ತಾರೆ. ವೆರಾಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಓನ್ಲಿ 1 ಎಕ್ಸಾಮ್ ಇರುತ್ತೆ ಅವ್ರಿಗೆ, ಪ್ರಾಕ್ಟಿಕಲ್ ಎಕ್ಸಾಮ್. ಈಗ ಆ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಅವ್ರು ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಆಮೇಲೆ ಅವ್ರು ಪಾಸ್ ಆಗಿದ್ರೆ ಎಲ್ಲ ಎಕ್ಸಾಮಿನೇಷನ್ ಅಲ್ಲಿ ನಂತರ ಅವ್ರಿಗೆ 100% ಪ್ಲೇಸ್ಮೆಂಟ್ ಗ್ಯಾರಂಟಿ. ಇದು ಒಂದ್ ದೊಡ್ಡ ಬೆನಿಫಿಟ್ ಮಕ್ಕಳಿಗೆ. ಏನಂದ್ರೆ ಇನ್ನ ಬೇರೆ ಡಿಗ್ರೀಸ್ ಅಲ್ಲಿ ಎಲ್ಲ ನಿಮ್ಗೆ ಅಷ್ಟು ಬೇಗ ಎಂಪ್ಲಾಯ್ಮೆಂಟ್ ಸಿಗೋದಿಲ್ಲ. ನಮ್ಮ ITI ಸೇರ್ಕೊಂಡ್ರೆ ITI ನಲ್ಲಿ ಅಡ್ಮಿಷನ್ ಮಾಡ್ಕೊಂಡ್ರೆ 100% ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಅಂತ ನಾವು ಹೇಳ್ಕೊಡ್ಬೋದು. ಮಿನಿಮಮ್ ಅವ್ರಿಗೆ ITI ಪಾಸ್ ಆದ್ಮೇಲೆ ಅವ್ರಿಗೆ ಒಂದು ಅಟ್ಲೀಸ್ಟ್ 20,000 ಆದ್ರೂ ಮಿನಿಮಮ್ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಸ್ಯಾಲರಿ ಸ್ಟಾರ್ಟಿಂಗ್. ಈವನ್ ಫೇಲ್ ಇದ್ರು 20,000 ಸ್ಯಾಲರಿ ಇಂಡಸ್ಟ್ರೀಸ್ ಅವ್ರು ಕೊಡಕ್ಕೆ ರೆಡಿ ಇದ್ದಾರೆ. ಆಮೇಲೆ ನಾವು ಈ ITI ನಲ್ಲಿ ಥ್ರೂ CSR ಆಕ್ಟಿವಿಟೀಸ್ ಈಗ ಸ್ನೈಡರ್ ಜೊತೆ ನಾವು ಕೊಲಾಬ್ರೇಷನ್ ಮಾಡ್ಕೊಂಡು ಅವ್ರ CSR ಆಕ್ಟಿವಿಟಿ ನಲ್ಲಿ ನಮ್ಗೆ ಇಲ್ಲಿ ಅಡ್ವಾನ್ಸ್ಡ್ ಎಲೆಕ್ಟ್ರಿಷಿಯನ್ ಕೋರ್ಸ್ ಪ್ರಾರಂಭ ಮಾಡ್ತಾ ಇದ್ದಾರೆ. ಆಲ್ರೆಡಿ ಲ್ಯಾಬ್ ಈಗ ಸೆಟಪ್ ಆಗಿದೆ. ನಮ್ಮ ಕಮಿಷನರ್ ಮೇಡಮ್ ಇನಾಗ್ರೇಷನ್ ಮಾಡ್ಬೇಕು ಆ ಲ್ಯಾಬ್. ಮತ್ತೆ CSR ಆಕ್ಟಿವಿಟೀಸ್ ಅಲ್ಲಿ ನಮ್ಮ ಕಂಪ್ಯೂಟರ್ ಲ್ಯಾಬ್ ನಮ್ಮ ಇವರು ಬ್ಯಾಂಕ್ ಕಡೆಯಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಒಂದು ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಇದೆ. ಅವರು CSR ಆಕ್ಟಿವಿಟೀಸ್ ಅಲ್ಲಿ ವೇರಿಯಸ್ ಟ್ರೈನಿಂಗ್ಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಇನ್ನೊಂದು ಲ್ಯಾಬ್ ಸೆಟಪ್ ಆಗ್ತಾ ಇದೆ ನಮ್ಮಲ್ಲಿ ಡ್ಯುಯಲ್ ಸಿಸ್ಟಮ್ ಆಫ್ ಟ್ರೈನಿಂಗ್ ಅಂತ ಇನ್ನೊಂದು ಸ್ಕೀಮ್ ಇದೆ. ಅಲ್ಲಿ 6 ತಿಂಗಳು 1 ವರ್ಷ ITI ನಲ್ಲಿ ಓದ್ಕೊಂತಾರೆ ಮಕ್ಕಳು, ಇನ್ನೊಂದು ವರ್ಷ ಪೂರ್ತಿ ಇಂಡಸ್ಟ್ರಿ ನಲ್ಲಿ ಟ್ರೈನಿಂಗ್ ತಗೊಂತಾರೆ ಅವರು. ಈ ತರ ಸ್ಪೆಷಲ್ ಪ್ರೋಗ್ರಾಮ್ಸ್ ಎಲ್ಲ ಈಗ ಇನ್ ಫ್ಯೂಚರ್ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಟು ಡೆವಲಪ್ ದಿ ಇನ್ಫ್ರಾಸ್ಟ್ರಕ್ಚರ್ ಆಫ್ ITI, ಬಿಲ್ಡಿಂಗ್ ಡೆವಲಪ್ಮೆಂಟ್ ಎಲ್ಲ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್
ಪ್ರಾಜೆಕ್ಟ್ ನೆಕ್ಸ್ಟ್ ವಿದಿನ್ ಫ್ಯೂ ಮಂತ್ಸ್ ಅದನ್ನು ಆಗ್ತಾ ಇದೆ. ಅದಕ್ಕೆ ನಾನು ಎಲ್ಲರಿಗೂ ಮನವಿ ಏನಂದ್ರೆ ITI ಗೆ ಅಡ್ಮಿಷನ್ ಮಾಡಿದ್ರೆ ತುಂಬಾ ಬೆನಿಫಿಟ್ಸ್ ಇದೆ. ನೀವು ಬೇಕಾದ್ರೆ ITI ಮಾಡ್ಕೊಂಡು ನೆಕ್ಸ್ಟ್ ಯು ಕ್ಯಾನ್ ಗೋ ಫಾರ್ ಹೈಯರ್ ಸ್ಟಡೀಸ್ ಆಲ್ಸೋ. ಹೈಯರ್ ಸ್ಟಡೀಸ್ ಅಂದ್ರೆ ನಿಮ್ಗೆ ವರ್ಟಿಕಲ್ ಮೊಬಿಲಿಟಿ ಇರುತ್ತೆ. ITI 2 ವರ್ಷದ ITI ಮಾಡ್ಕೊಂಡು ನೀವು ಡಿಪ್ಲೊಮಾ, ನಿಮ್ಗೆ 3 ವರ್ಷದ ಡಿಪ್ಲೊಮಾ 2 ವರ್ಷ ಆಗುತ್ತೆ. ಆಮೇಲೆ ಡಿಪ್ಲೊಮಾ ಮಾಡ್ಕೊಂಡು BE ಮಾಡ್ಕೊಳ್ಬಹುದು. ಆವಾಗ 4 years BE ವಿಲ್ ಬಿಕಮ್ 3 years. ಈ ತರ ಲ್ಯಾಟ್ರಲ್ ಎಂಟ್ರಿ ಮಾಡ್ಕೊಂಡು ನೀವು ಪಕ್ಕಾ ಇಂಜಿನಿಯರ್ ಆಗಬಹುದು. ಆಮೇಲೆ ಜಾಬ್ ಆಪರ್ಚುನಿಟೀಸ್, ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಕೊಂತೀರಾ ಅಂದ್ರೂ ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ತುಂಬಾ ಇದೆ. ಆಮೇಲೆ ನೀವು ಹೈಯರ್ ಸ್ಟಡೀಸ್ ಮಾಡ್ಕೊಳ್ಬಹುದು, ಜಾಬ್ಗೆ ಹೋಗ್ಬೋದು. ಈ ತರ ತುಂಬಾ ಅಡ್ವಾಂಟೇಜಸ್ ಇದೆ. ಆಮೇಲೆ ಎಸ್ಪೆಷಲಿ ನಾನು ಹೆಣ್ಮಕ್ಳಿಗೆ ನಾನು ಮನವಿ ಏನ್ ಮಾಡ್ಕೊಂತೀನಿ ಅಂದ್ರೆ, ಅವ್ರಿಗೆ ತುಂಬಾ ಒಂದು ಫಿಯರ್ ಇದೆ ಮೈಂಡ್ ಅಲ್ಲಿ. ನಾವು ITI ಗೆ ಹೋಗಿದ್ರೆ ನಮ್ಗೆ ಏನ್ ಸೂಟಬಲ್ ಕೋರ್ಸಸ್ ಇರತ್ತಾ ಏನು ಅಂತ ಮೈಂಡ್ ಅಲ್ಲಿ ತುಂಬಾ ಅವ್ರಿಗೆ ಕನ್ಫ್ಯೂಷನ್ಸ್ ಇದೆ. ಡೆಫಿನೆಟ್ಲಿ ನೀವು ಯಾವ ಕನ್ಫ್ಯೂಷನ್ ಇಟ್ಕೊಂಡ್ಬೇಡಿ, ದಯವಿಟ್ಟು ಬನ್ನಿ ITI ನಲ್ಲಿ ಬಂದು ಅಡ್ಮಿಷನ್ ಮಾಡ್ಕೊಳ್ಳಿ. ನಿಮ್ಗೆ ತುಂಬಾ ಎಸ್ಪೆಷಲಿ ಹೆಣ್ಮಕ್ಳಿಗೆ ಅಂತೂ ತುಂಬಾ ಬೆನಿಫಿಟ್ಸ್ ಇದೆ. ನಿಮ್ಗೆ ಸ್ಪೆಷಲ್ ಸ್ಕಾಲರ್ಶಿಪ್ಸ್ ಎಲ್ಲ ಬರ್ತಾ ಇದೆ. ಫಿಯರ್ ಏನು ಇದ್ ಮಾಡೋದ್ ಬೇಡ. ಹೆಣ್ಮಕ್ಳಿಗೆ ವೇರಿಯಸ್ ಕೋರ್ಸಸ್ ಇದೆ ಇಲ್ಲಿ ನಾವು 23 ಶಾರ್ಟ್ ಟರ್ಮ್ ಕೋರ್ಸಸ್ ಎವ್ರಿ ಇಯರ್ ನಾವು ನಡೆಸ್ತಾ ಇದೀವಿ. ಡಿಫರೆಂಟ್ ಲೇಸರ್ ಟೆಕ್ನಾಲಜಿ, 3D ಪ್ರಿಂಟಿಂಗ್, ಆಮೇಲೆ ಇಂಟರ್ನೆಟ್ ಆಫ್ ಥಿಂಗ್ಸ್, ಈ ತರ ಡಿಫರೆಂಟ್ ITI ಶಾರ್ಟ್ ಟರ್ಮ್ ಕೋರ್ಸಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಬೇಕಾದ್ರೆ ನೀವು ಔಟ್ಸೈಡರ್ಸ್ ಆಲ್ಸೋ ಯು ಕ್ಯಾನ್ ಜಾಯಿನ್ ಆಸ್ ಇನ್ ಶಾರ್ಟ್ ಟರ್ಮ್ ಕೋರ್ಸಸ್. ಅದಕ್ಕೆ ಒಂದು ಸ್ಟಿಪ್ಯುಲೇಟೆಡ್ ಫೀಸ್ ಇದೆ, ನಾಮಿನಲ್ ಫೀಸ್. ನೀವು ಕೊಟ್ಬಿಟ್ಟು ನೀವು ಜಾಯಿನ್ ಆಗಬಹುದು. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದ್ರೆ, ನಮ್ಮಲ್ಲಿ CNC ಹಬ್ ಇದೆ ITI ನಲ್ಲಿ. ನಮ್ಮ JTO ನ್ಯಾಷನಲ್ ಅವಾರ್ಡ್ ವಿನ್ನರ್ ಶಿವಲಿಂಗಯ್ಯ ಅವರು ಒಳ್ಳೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ವೇರಿಯಸ್ ಇಂಡಸ್ಟ್ರೀಸ್ ಈಗ ನಮ್ಗೆ ಪ್ರೊಡಕ್ಷನ್ ಮಾಡ್ಕೊಡಿ ಅಂತ ಅವ್ರು ಆರ್ಡರ್ಸ್ ಕೊಡ್ತಾ ಇದ್ದಾರೆ. ಈ ತರ ಅದು ಒನ್ ಆಫ್ ದಿ ಗ್ರೇಟ್ ಇನಿಷಿಯೇಟಿವ್ ಟೇಕನ್ ಇನ್ ಅವರ್ ITI. ಆಮೇಲೆ ಶಾರ್ಟ್ ಟರ್ಮ್ ಕೋರ್ಸಸ್ ಮತ್ತೆ ಪ್ರೊಡಕ್ಷನ್, ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್, ಇಂಥದ್ದೆಲ್ಲ ನಮ್ಮ ITI ನಲ್ಲಿ ನಡೆಯುತ್ತೆ. ಇಷ್ಟ ಹೇಳಿ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ನಿಮ್ಗೆ. ಜೈ ಹಿಂದ್, ಜೈ ಕರ್ನಾಟಕ.